ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಚ್ಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮತ್ತೆ ಸಡ್ಡು ಹೊಡೆದ ಚೀನಾ ಬೋಯಿಂಗ್ ವಿಮಾನ ತಯಾರಿಕಾ ಕಂಪನಿಗೆ ಹೊಡೆತ. ಆರ್ಡರ್ ಕೊಟ್ಟಿರುವ ವಿಮಾನಗಳನ್ನು ಸ್ವೀಕರಿಸದಂತೆ ಆದೇಶ. ಬೋಯಿಂಗ್ ತಯಾರಿಸಿದ ಯಾವುದೇ ವಿಮಾನ ಸ್ವೀಕರಿಸಬೇಡಿ ತನ್ನ ವಿಮಾನಯಾನ ಸಂಸ್ಥೆಗಳಿಗೆ ಆದೇಶಿಸಿದ ಚೀನಾ ಸರ್ಕಾರ. ವಿಮಾನ, ರಾಕೆಟ್, ಉಪಗ್ರಹ, ಕ್ಷಿಪಣಿ ತಯಾರಿಸುವಂತ ಬೋಯಿಂಗ್ ಅನೇಕ ದೇಶಗಳಿಗೆ ವಿಮಾನ ಪೂರೈಸುವಂತ ಬೋಯಿಂಗ್ ಕಂಪನಿ ಅಮೆರಿಕದ ಅತಿ ದೊಡ್ಡ ರಫ್ತುದಾರ ಕಂಪನಿ ಬೋಯಿಂಗ್. ವಿಶ್ವದಲ್ಲೇ 3ನೇ ಅತಿ ದೊಡ್ಡ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಳ್ಳುವಂತ ಬೋಯಿಂಗ್. ಅಂತಹ ಬೋಯಿಂಗ್ ಕಂಪನಿಯ ಎಲ್ಲ ಒಪ್ಪಂದವನ್ನು ಕಡಿದುಕೊಂಡ್ಬಿಟ್ಟಿದೆ ಚೀನಾ ಮತ್ತು ಅಮೆರಿಕ ನಡುವಿನ ಸಮರ ಮುಂದುವರಿತಾ ಇದೆ. ನಿಲ್ಲುವ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ. ಸುಂಕದ ಸಮರ ಎಲ್ಲಿಗೆ ಹೋಯಿತು ಅಂತ ಗಮನಿಸಿದ್ರೆ ಇದೀಗ ಅಮೆರಿಕಕ್ಕೆ ಮತ್ತೆ ಸಡ್ಡು ಹೊಡೆದು ನಿಲ್ತಾ ಇದೆ ಚೀನಾ. ಈ ಬೋಯಿಂಗ್ ವಿಮಾನ ತಯಾರಿಕಾ ಕಂಪನಿಗೆ ಇದರಿಂದ ನಷ್ಟ ಉಂಟಾಗತ್ತೆ, ಹೊಡೆತ ಬೀಳುವಂಥ ಎಲ್ಲ ಸಾಧ್ಯತೆಗಳು ಇದೆ. ಆರ್ಡರ್ ಕೊಟ್ಟಿರುವಂಥ ವಿಮಾನಗಳನ್ನು ಸ್ವೀಕರಿಸಬೇಡಿ ಅಂತ ಈಗ ಆದೇಶವನ್ನು ಕೊಟ್ಟಿರುವಂಥದ್ದು. ಈ ಮುಖಾಂತರವಾಗಿ ಕೋಟಿ ಲಾಸ್ ಆಗತ್ತೆ. ಆರ್ಡರ್ ಕೊಟ್ಟಾಗಿದೆ, ಆ ವಿಮಾನವನ್ನು ಈಗ ಸ್ವೀಕರಿಸಲೇಬೇಡಿ ಅನ್ನುವಂಥ ಸ್ಟ್ರಿಕ್ಟ್ ಆದಂಥ ಆದೇಶ ಹೊರಡಿಸಲಾಗಿದೆ. ಬೋಯಿಂಗ್ ತಯಾರಿಸಿದಂಥ ಯಾವುದೇ ವಿಮಾನವನ್ನು ಸ್ವೀಕರಿಸಬೇಡಿ ತನ್ನ ವಿಮಾನಯಾನ ಸಂಸ್ಥೆಗಳಿಗೆ ಚೀನಾ ಸರ್ಕಾರ ಈ ರೀತಿಯಾದಂಥ ಒಂದು ಆದೇಶವನ್ನು ಹೊರಡಿಸೋದ್ರ ಮುಖಾಂತರವಾಗಿ ಅಮೆರಿಕಾಗೆ ಸಡ್ಡು ಹೊಡೆದು ನಿಲ್ತಾ ಇದೆ. ವಿಮಾನ, ರಾಕೆಟ್, ಉಪಗ್ರಹ, ಕ್ಷಿಪಣಿ ತಯಾರಿಸುವಂಥ ಬೋಯಿಂಗ್ ಕಂಪನಿ ಇದು. ಅನೇಕ ದೇಶಗಳಿಗೆ ವಿಮಾನವನ್ನು ಪೂರೈಸುತ್ತೆ ಬೋಯಿಂಗ್ ಕಂಪನಿ. ಹಾರ್ವರ್ಡ್ ವಿವಿಗೆ ಡೊನಾಲ್ಡ್ ಟ್ರಂಪ್ ಬಿಗ್ ಶಾಕ್ ಕೊಡ್ತಾ ಇದ್ದಾರೆ. ವಿವಿ ಅನುದಾನವನ್ನೇ ಸ್ಥಗಿತಗೊಳಿಸಿದ ಯುಎಸ್ ಅಧ್ಯಕ್ಷ. ತನ್ನ ತಾಳಕ್ಕೆ ತಕ್ಕಂತೆ ಕುಣಿಯದ ವಿಶ್ವದ ಪ್ರಸಿದ್ಧ ವಿವಿಗೆ ನೆರವನ್ನ ತಡೆ ಹಿಡಿಯಲಾಗ್ತಾ ಇದೆ. ಕ್ಯಾಂಪಸ್ ಚಟುವಟಿಕೆ ಮಿತಿಗೆ ಹಾರ್ವರ್ಡ್ ವಿವಿ ಹಿಂದೇಟು ಹಿನ್ನೆಲೆಯಲ್ಲಿ $2.2 ಬಿಲಿಯನ್ ಅನುದಾನವನ್ನು ಸ್ಥಗಿತಗೊಳಿಸಿದ ಟ್ರಂಪ್. ಸುಮಾರು 18,000 ಕೋಟಿ ಸ್ಥಗಿತಗೊಳಿಸಿದ ಟ್ರಂಪ್ ಆದೇಶವನ್ನು ಪಾಲಿಸುವುದಿಲ್ಲ ಅಂತ ವಿವಿ ಹೇಳಿತು. ಯಹೂದಿ ನೀತಿ ಹತ್ತಿಕ್ಕುವ ಗುರಿಯನ್ನ ಹೊಂದಿರುವಂತ ಶ್ವೇತಭವನದ ಗುರಿಗೆ ಸಹಕಾರ ನೀಡುವ ಹಾರ್ವರ್ಡ್ ವಿವಿ ಹೀಗಾಗಿ $2.2 ಕೋಟಿ ಅನುದಾನ, $60 ಮಿಲಿಯನ್ ಒಪ್ಪಂದ ಇದೀಗ ಸ್ಥಗಿತ ಆಗ್ತಾ ಇದೆ. ಅನುದಾನ ಸ್ಥಗಿತಕ್ಕೆ ಕಾರಣ ಏನು ಅನ್ನೋದು ಸಹಜವಾಗಿ ಪ್ರಶ್ನೆ ಹುಟ್ಕೊಳ್ಬಹುದು. ಇದೇನಪ್ಪ ಇದು ಹಿಂಗಾಗ್ಬಿಡ್ತಲ್ಲ ಅಂತ. ಟ್ರಂಪ್ ಸೂಚನೆಗೆ ಹಾರ್ವರ್ಡ್ ಯೂನಿವರ್ಸಿಟಿ ಡೋಂಟ್ ಕೇರ್ ಅಂದಿತ್ತು. ಅಮೆರಿಕ ಸರ್ಕಾರ ಆದೇಶ ಪಾಲಿಸುವಲ್ಲಿ ವಿವಿ ವಿಫಲ ಆಗ್ಬಿಟ್ಟಿತ್ತು, ಪಾಲಿಸಲ್ಲ ಅಂತ ಹೇಳಿತ್ತು. ಶ್ವೇತ ಭವನದ ಬೇಡಿಕೆಗಳನ್ನು ಪಾಲಿಸೋಕೆ ನಿರಾಕರಿಸ್ಬಿಟ್ಟಿತ್ತು. ಹಾರ್ವರ್ಡ್ ಕ್ಯಾಂಪಸ್ ಕೇವಲ ಪ್ರತಿಭಟನೆಗೆ ಸೀಮಿತ ಎಂಬ ಆರೋಪ ಇತ್ತು. ಹಾರ್ವರ್ಡ್ ವಿವಿ ಟ್ರಂಪ್ಗೆ ವಿರೋಧಿ ನೀತಿ ಪಾಲಿಸುತ್ತೆ ಅನ್ನುವಂಥ ಆರೋಪವೂ ಕೂಡ ಈ ವಿವಿ ಮೇಲೆ ಕೇಳಿ ಬಂದಿತ್ತು. ವಿಶ್ವದ ಅತ್ಯಂತ ಪ್ರತಿಷ್ಠಿತ ವಿವಿಗಳಲ್ಲಿ ಇದು ಕೂಡ ಒಂದು. ಕ್ಯಾಂಪಸ್ನಲ್ಲಿ ವಿರೋಧಿ ನೀತಿಯನ್ನು ಹತ್ತಿಕ್ಕೋಕೆ ಅನುದಾನವನ್ನೇ ಸ್ಥಗಿತ ಮಾಡಿರೋದು. ಅನುದಾನ ಕೊಡಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳ್ತಾ ಇರೋದು. ಕಾರಣ ಟ್ರಂಪ್ ವಿರುದ್ಧವಾದಂಥ ನೀತಿಯನ್ನು ಇಲ್ಲಿ ಅನುಸರಿಸಲಾಗ್ತಾ ಇತ್ತು. ಪ್ರತಿಭಟನೆಗಳಿಗೆ, ಹೋರಾಟಗಳಿಗೆ ಮಾತ್ರ ಈ ವಿವಿ ಕ್ಯಾಂಪಸ್ ಸೂಕ್ತ ಆಗ್ಬಿಟ್ಟಿದೆ ಅನ್ನುವಂಥ ನಿಟ್ಟಿನಲ್ಲಿ ನನ್ನ ವಿರುದ್ಧವೇ ನಿಂತ್ಕೊಳ್ತೀರಾ ಅನ್ನುವಂಥ ಹಿನ್ನೆಲೆಯಲ್ಲಿ ಟ್ರಂಪ್ ತನ್ನ ಶಕ್ತಿ ಏನು, ನಾನು ಏನು ಮಾಡ್ತೀನಿ ನೋಡ್ತಾ ಇರಿ ಅಂತ 18,000 ಕೋಟಿ ಅನುದಾನ ಏನಿತ್ತು ಆ ಅನುದಾನವನ್ನು ಟ್ರಂಪ್ ಇದೀಗ ಸ್ಥಗಿತ ಮಾಡಿರುವಂಥದ್ದು. ಇದು ವಿಶ್ವದ ಅತ್ಯಂತ ಪ್ರತಿಷ್ಠಿತ ವಿವಿಗಳಲ್ಲಿ ಒಂದು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಆದರೆ ಕ್ಯಾಂಪಸ್ನಲ್ಲಿ ವಿರೋಧಿ ನೀತಿ ಇದೆ, ಅದನ್ನು ಹೇಗಾದರೂ ಮಾಡಿ ಹತ್ತಿಕ್ಕಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿಯೇ ಈ ಅನುದಾನವನ್ನು ಸ್ಥಗಿತ ಮಾಡಿರುವಂಥದ್ದು. ಸೊ ಇದಕ್ಕೆ ವಿವಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ, ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗತ್ತೆ ಮತ್ತು ಟ್ರಂಪ್ ಅವರ ಈ ದ್ವೇಷ, ಈ ಅಸೂಯೆ ಅಥವಾ ರಿವೆಂಜ್ ಇದು ಎಲ್ಲಿವರೆಗೂ ಹೋಗಿ ನಿಂತ್ಕೊಳ್ಳೋದಕ್ಕಿದೆ, ಇನ್ನು ಯಾವ್ದಾವ್ದ್ರ ಮೇಲೆ ಇದರ ಪ್ರಯೋಗ ಆಗತ್ತೆ, ಯಾವ್ಯಾವ ಕ್ಷೇತ್ರಗಳು ಬಲಿಪಶು ಆಗತ್ತೆ, ಎಲ್ಲವೂ ಕೂಡ ಕುತೂಹಲ. ದೇಶದಲ್ಲಿ ಡೀಸೆಲ್ಗೆ ಇಳಿಕೆ ಆಯಿತು. ಬೇಡಿಕೆಯ ಪ್ರಮಾಣ, ಪರಿಸರ ಸ್ನೇಹಿ ಇಂಧನ ಬಳಕೆ ಹೆಚ್ಚಳದಿಂದ ತಗ್ಗಿದ ಬೇಡಿಕೆ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದಿಂದ ಮಾಹಿತಿ. 2022-23 ಆರ್ಥಿಕ ವರ್ಷದಲ್ಲಿ -12.1% ಬೇಡಿಕೆಗಿತ್ತು. 2023-24ರಲ್ಲಿ -4.3%. 2024-25ರಲ್ಲಿ -2%. ದೇಶದ ಇಂಧನ ಬಳಕೆಯಲ್ಲಿ -40% ಪಾಲು ಹೊಂದಿರುವಂಥ ಡೀಸೆಲ್. ಇತ್ತೀಚೆಗೆ ವಿದ್ಯುತ್ ಚಾಲಿತ ವಾಹನಗಳ ಬಳಕೆ ಹೆಚ್ಚಳ ಆದಂಥ ಹಿನ್ನೆಲೆಯಲ್ಲಿ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಡೀಸೆಲ್ ಬೇಡಿಕೆ ಪ್ರಮಾಣದಲ್ಲಿ ಕುಸಿತ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ.
ಮೊದಲೆಲ್ಲ ಎಲ್ಲದಕ್ಕೂ ಡೀಸೆಲ್ ಪೆಟ್ರೋಲನ್ನೇ ನಂಬ್ಕೊಂಡು ಬದುಕಲಾಗ್ತಾ ಇತ್ತು, ಹಾಗಾಗಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಬಟ್ ಈಗ ಹೆಂಗೆ ಅಂತ ಅಂದರೆ ರೇಟು ಜಾಸ್ತಿ ಆಗಿದೆ, ಸಾಕು ಇವಿ ಕಡೆ ಹೋಗ್ಬಿಡ್ತೀವಿ ಅಂತ ಎಲೆಕ್ಟ್ರಿಕಲ್ ಗಾಡಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಬೇಡಿಕೆನೂ ಕಮ್ಮಿ ಆಗಿದೆಯಂತೆ. ಪರಿಸರ ಸ್ನೇಹಿ ಬಳಕೆ ಆಗ್ತಾ ಇರೋದ್ರಿಂದ, ಎಲೆಕ್ಟ್ರಿಕಲ್ ಗಾಡಿಗಳನ್ನು ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ಇದೀಗ ಬೇಡಿಕೆ ಏನಿತ್ತು ಆ ಬೇಡಿಕೆ ಕಮ್ಮಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಾಗ್ತಾಗಿದೆ. ಡೀಸೆಲ್ ಬೇಡಿಕೆ ಪ್ರಮಾಣದಲ್ಲಿ ಭಾರೀ ಕುಸಿತ ಆಗಿದೆ ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಡೀಸೆಲ್ಗೆ ಬೇಡಿಕೆ ಏನಿತ್ತು ಆ ಬೇಡಿಕೆ ಇಳಿಕೆ ಆಗಿರೋದು.